ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೇ 14-15 ಇಡೀ ಜಗತ್ತು ಎದುರು ನೋಡ್ತಾ ಇತ್ತು. ಯಾಕೆಂದ್ರೆ ಆ 2 ದಿನ ಡೊನಾಲ್ಡ್ ಟ್ರಂಪ್ ಚೈನಾದಲ್ಲಿರ್ತಾರೆ. ಚೈನಾದ ಅಧ್ಯಕ್ಷ ಝಿ ಜಿಂಗ್ಪಿಂಗ್ ಜೊತೆ ದೊಡ್ಡ ಮಟ್ಟದ ಮಾತುಕತೆ ಆಗುತ್ತೆ. ಯಾಕೆ ಅಷ್ಟು ಇಂಪಾರ್ಟೆಂಟ್ ಆ ಮೀಟಿಂಗ್ ಅಂದರೆ, ಹೊರ್ಮುಜ್ ಸ್ಟ್ರೀಟ್ ವಿಚಾರವಾಗಿ, ಇರಾನ್ ವಿಚಾರವಾಗಿ, ಇರಾನ್ ಯುದ್ಧದ ವಿಚಾರವಾಗಿ ಯಾವ ರೀತಿಯಾದಂತಹ ಡಿಸ್ಕಷನ್ಸ್ ಆಗುತ್ತೆ, ಚೈನಾದ ನಿಲುವೇನಾಗಿರುತ್ತೆ, ಅಮೇರಿಕದ ನಿಲುವೇನು ಅಥವಾ ಅಮೇರಿಕದ ಮಾತು ಏನಾಗಿರುತ್ತೆ ಚೈನಾದಲ್ಲಿ, ಚೈನಾವನ್ನು ಯಾವ ರೀತಿಯಲ್ಲಿ ಇರಾನ್ ಯುದ್ಧದಲ್ಲಿ ಅವರು ಮಾತುಕತೆಗೆ ತೊಡಗಿಸ್ಕೊಳ್ತಾರೆ ಡೊನಾಲ್ಡ್ ಟ್ರಂಪ್ ಅನ್ನೋದ್ರ ಬಗ್ಗೆ ಎಲ್ಲರ ಕುತೂಹಲ ಇತ್ತು. ಅಲ್ಲಿಗೆ 2 ದಿನಗಳ ನಂತರ ಈಗ ಬಂದಿರುವಂತಹ ಫಲಿತಾಂಶಗಳೇನು ಅನ್ನೋದ್ರ ಬಗ್ಗೆ ಸಹ ಕುತೂಹಲ ಇದೆ. ಸೊ ಆ ಫಲಿತಾಂಶಗಳನ್ನು ಹೇಳ್ತೀನಿ. ಡೊನಾಲ್ಡ್ ಟ್ರಂಪ್ ಕೊನೆಗೆ ಮಂಡಿ ಊರಬೇಕಾಯಿತು. ಯಾವುದೇ ರೀತಿ ಪಾಸಿಟಿವ್ ಆದಂತಹ ರೆಸ್ಪಾನ್ಸ್ ಚೈನಾ ಕಡೆಯಿಂದ ಬರಲಿಲ್ಲ, ಯಾವ ವಿಚಾರದಲ್ಲೂ ಬರಲಿಲ್ಲ. ಆದರೆ 2 ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ತಲೆ ಬಗ್ಗಿಸಿ ನಡಿಬೇಕಾಯಿತು ಚೈನಾದಲ್ಲಿ. ಒಂದು ರೇರ್ ಅರ್ತ್ ಮಿನರಲ್ಸ್ ವಿಚಾರವಾಗಿ ಮತ್ತು ಎರಡನೇದು ತೈವಾನ್ ವಿಚಾರವಾಗಿ. ತೈವಾನ್ಗೆ ನಾವಿನ್ನು ಮೇಲೆ ವೆಪನ್ಸ್ ಕೊಡಲ್ಲ ಅಂತ ಅಮೆರಿಕ ಹೇಳಬೇಕಾಗಿ ಬಂತು. ಸೊ ಏನಾಯಿತು ಆ ಮಾತುಕತೆಗಳು. ಅದರ ಜೊತೆಗೆ ಅಲ್ಲಿಂದ ವಾಪಸ್ ಬಂದ ತಕ್ಷಣವೇ ಚೈನಾದಲ್ಲಿ ಹೋದಂತಹ ಮಾನ ಇದೆಯಲ್ಲ ಅದನ್ನು ವಾಪಸ್ ಪಡ್ಕೊಳ್ಬೇಕು ಅಥವಾ ಜನರ ಗಮನ ಬೇರೆ ಕಡೆ ಸೆಳೀಬೇಕು. ಇಲ್ಲದೆ ಹೋದರೆ ನವೆಂಬರ್ನ ಮಧ್ಯಂತರ ಚುನಾವಣೆಯಲ್ಲಿ ಅವಘಡ ಆಗೋಗುತ್ತೆ ಅಂತ ಟ್ರಂಪ್ ಹೆದರಿ ಜನರ ಗಮನನ ಬೇರೆಡೆ ಸೆಳೆಯೋದಕ್ಕೆ ಈಗ ಇರಾನ್ ಮೇಲೆ ಇನ್ನೊಂದು ಸುತ್ತಿನ ದಾಳಿ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅಂತ ಕನ್ಫರ್ಮ್ಡ್ ನ್ಯೂಸ್ ಇದೆ. ಕನ್ಫರ್ಮ್ಡ್ ನ್ಯೂಸ್. ಎಪಿಕ್ ಫ್ಯೂರಿ ಅಂತ ಏನು ಸ್ಟಾರ್ಟ್ ಮಾಡಿದ್ರಲ್ಲ ಫೆಬ್ರವರಿ 28ನೇ ತಾರೀಕು, ಅದರ ಪಾರ್ಟ್ 2 ಇನ್ನೊಂದು ವಾರದಲ್ಲಿ ಆರಂಭಿಸ್ತಾರೆ ಅಮೆರಿಕದವರು ಅಂತ ಈಗ ಬರ್ತಿರುವಂತಹ ಮಾಹಿತಿ. ಸೊ ಆ ಒಂದು ಇದಕ್ಕೆ ಇರಾನ್ ಏನು ಪ್ರತಿಕ್ರಿಯೆ ಕೊಟ್ಟಿದೆ ಮತ್ತು ಅದು ಏನಾಗ್ತಿದೆ ಅದರ ಬಗ್ಗೆ ಸಹ ವಿವರಗಳನ್ನು ಕೊಡುವಂತಹ ಪ್ರಯತ್ನ ಮಾಡ್ತೇನೆ. ಸೊ ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆಗಳು ಎಲ್ಲಿದೆಯೋ ಅಲ್ಲೇ ಬಿದ್ದಿದ್ದಾವೆ ಕಳೆದ 15 ದಿನಗಳಿಂದ. ಯಾಕಂದರೆ ಯಾರೂ ಬಗ್ತಾ ಇಲ್ಲ. ಇರಾನು ಬಗ್ತಿಲ್ಲ, ಅಮೆರಿಕಾನು ಬಗ್ತಾ ಇಲ್ಲ. ಇರಾನ್ ಹೇಳ್ತಿರೋದು ಹೊರ್ಮುಜ್ ಸ್ಟ್ರೈಟಿಂದ ಅಮೆರಿಕದ ನೇವಿ ಏನಿದೆ ಅದು ಹಿಂದಕ್ಕೆ ಹೋದರೆ ಆ ನಂತರ ಮಾತುಕತೆಗೆ ನಾವು ಬರ್ತೀವಿ ಪಾಕಿಸ್ತಾನದಲ್ಲಿ ಅಂತ ಅವರೇ ಹೇಳ್ತಿರೋದು. ಅಮೆರಿಕ ಹೇಳ್ತಿರೋದು ಮಾತುಕತೆ ಫಸ್ಟ್ ಆಗಬೇಕು, ಆಮೇಲೆ ಹೊರ್ಮುಜ್ ಸ್ಟ್ರೈಟಿಂದ ನಾವು ಹಿಂದೆ ಬರೋದ್ರ ಬಗ್ಗೆ ಮಾತಾಡ್ತೀವಿ. ಅದು ಒಂದು ವಿಚಾರ. ಆದರೆ ಇನ್ನೊಂದು ಪರಮಾಣು ವಿಚಾರವಾಗಿ ಇಬ್ಬರಿಗೂ ಒಪ್ಪಂದಗಳು ಆಗ್ತಿಲ್ಲ. ಆ ನಡುವೆ ಏನಾಗುತ್ತೆ ಮುಂದಕ್ಕೆ ಅನ್ನೋದು ಟ್ರಂಪ್ ಚೈನಾ ಭೇಟಿಯ ನಂತರವೇ ನಿರ್ಧಾರ ಆಗುತ್ತೆ. ಚೈನಾದಲ್ಲಿ ಏನಾಗುತ್ತೆ, ಚೈನಾದ ಪ್ರತಿಕ್ರಿಯೆ ಹೇಗಿರುತ್ತೆ, ಅದರ ಆಧಾರದ ಮೇಲೆ ಅಮೆರಿಕದ ಮುಂದಿನ ಕ್ರಮ ಇರುತ್ತೆ ಅನ್ನುವಂಥ ಚರ್ಚೆಗಳು ಬಂತು. ಸೊ ಎವ್ರಿಬಡಿ ವಾಸ್ ವೇಟಿಂಗ್ ಫಾರ್ ಮೇ 14-15ನೇ ತಾರೀಕು. ಮೇ 14-15 ಟ್ರಂಪ್ ಅಲ್ಲಿ ಹೋದಾಗ ಚೈನಾಗೆ ಏನಾಗುತ್ತೆ ಅದರ ಮೇಲೆ ಮುಂದಕ್ಕಾಗತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು. ಸೊ ಏನೇನಾಯಿತು ಅಲ್ಲಿ? ಟ್ರಂಪ್ ತನ್ನ ಉದ್ದೇಶಗಳಿಗೆ ಅನುಗುಣವಾಗಿ ಏನಾದರೂ ಲಾಭ ಪಡ್ಕೊಂಡ್ರ ಅಂದರೆ ಎಲ್ಲಿಯೂ ಸಹ ಕಾಣಿಸ್ತಾ ಇಲ್ಲ. ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದರೂ ಸಹ ಆ ಒಪ್ಪಂದಗಳಲ್ಲಿ ಯಾವುದೇ ರೀತಿಯಲ್ಲೂ ಸಹ ಅಮೆರಿಕ ಬಯಸಿದ ರೀತಿಯಲ್ಲಿ ಆಗಿಲ್ಲ, ಅಮೆರಿಕಾಗೆ ಲಾಭ ಆಗಿಲ್ಲ. ಬದಲಾಗಿ ಚೈನಾ ತನಗೆ ಏನು ಬೇಕೋ ಅದನ್ನು ಟ್ವೀಕ್ ಮಾಡಿಕೊಂಡಿದೆ. ಪ್ಲಸ್ ತೈವಾನ್ ವಿಚಾರದಲ್ಲಿ ಅಮೆರಿಕವನ್ನು ಕಟ್ಟಿ ಹಾಕಿದೆ ಮತ್ತು ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿದ್ದಾರೆ. ಚೈನಾದಲ್ಲಿ ಕೂರಿಸ್ಕೊಂಡು ಟ್ರಂಪ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಚೈನಾದವರು, ತೈವಾನ್ ವಿಚಾರದಲ್ಲಿ ಮೂಗು ತೂರಿಸಬಾರ್ದು. ಸೊ ಏನೇನು ಅಗ್ರಿಮೆಂಟ್ಸ್ ಆಯಿತು ಆ್ಯಕ್ಚುಲಿ ಮತ್ತು ಹೇಗೆ ಅದು ಅಮೆರಿಕಾಗೆ ಲಾಭದಾಯಕವಾಗಿ ಆಗಿಲ್ಲ ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊಟ್ಟ ಮೊದಲಿಗೆ ಬಿಗ್ಗೆಸ್ಟ್ ಒನ್ ತೈವಾನ್ ವಿಚಾರವಾಗಿ. ತೈವಾನನ್ನು ಚೈನಾ ಯಾವಾಗಲೂ ತನ್ನ ದೇಶದ ಭಾಗ ಅಂತಲೇ ಪರಿಗಣಿಸುತ್ತೆ. ಬಟ್ ತೈವಾನ್ ತಾನು ಸ್ವತಂತ್ರ ರಾಷ್ಟ್ರ ಅಂತ ಹೇಳ್ಕೊಳ್ಳುತ್ತೆ. ಜಗತ್ತಿನಲ್ಲಿ ಬಹಳಷ್ಟು ರಾಷ್ಟ್ರಗಳು ಅದನ್ನು ಒಪ್ಕೊಂಡಿಲ್ಲ. ಅಮೆರಿಕ ಅದನ್ನು ಸಪೋರ್ಟ್ ಮಾಡುತ್ತೆ. ತೈವಾನ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುತ್ತೆ, ಮೋರಲ್ ಸಪೋರ್ಟ್ ಕೊಡುತ್ತೆ, ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾ ಇದೆ. ಅದರ ವಿರುದ್ಧ ಚೈನಾಗೆ ಮೊದಲಿಂದಲೂ ಸಹ ಸಿಟ್ಟಿದೆ. ತೈವಾನ್ ವಿಚಾರದಲ್ಲಿ ಅಮೆರಿಕ ಬರಬಾರ್ದು ಅನ್ನೋದು ಚೈನಾದ ನಿಲುವು. ಸೊ ಅದನ್ನು ಅಮೆರಿಕ ಅಧ್ಯಕ್ಷ ಫ್ಲೈಟ್ ಹತ್ತಿದ್ರಲ್ಲ ಅಮೆರಿಕದಲ್ಲಿ ಚೈನಾಗೆ ಬರೋದಕ್ಕೆ ಆಗಲೇ ಶುರು ಬಚ್ಕೊಂಡ್ರು ಚೈನಾದ ಮಾಧ್ಯಮಗಳಲ್ಲಿ. ಚೈನಾ ಮಾಧ್ಯಮಗಳೆಲ್ಲ ಗೌರ್ಮೆಂಟ್ ಕಂಟ್ರೋಲ್ಡೆ. ಸೊ ಮಾಧ್ಯಮಗಳಲ್ಲಿ ಹೇಳ್ತಾರೆ ಅಂದರೆ ಅದು ಗೌರ್ನಮೆಂಟ್ನ ನಿಲುವೇ ಆಗಿರುತ್ತೆ, ಅಲ್ಲಿನ ಸರ್ಕಾರದ ನಿಲುವೇ ಆಗಿರುತ್ತೆ. ಏನು ಹೇಳಿದ್ರು ಸುದ್ದಿಗಳಲ್ಲಿ ಅಲ್ಲಿ ಅಂತ, ತೈವಾನ್ ವಿಚಾರದಲ್ಲಿ ಅಮೆರಿಕ ಮೂಗು ತೋರಿಸಬಾರ್ದು, ಶಸ್ತ್ರಾಸ್ತ್ರಗಳ ಪೂರೈಕೆಯನ್ನು ನಿಲ್ಲಿಸಬೇಕು, ಹೊಸ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಬಾರ್ದು, ಹೊಸ ಏರ್ಕ್ರಾಫ್ಟ್ ಆಗಲಿ ಶಸ್ತ್ರಾಸ್ತ್ರಗಳನ್ನಾಗಲಿ ಕೊಡುವಂತಹ ಕೆಲಸ ಮಾಡಬಾರ್ದು ಅಮೆರಿಕ ತೈವಾನ್ಗೆ ಅಂತ
ಚೈನೀಸ್ ಮೀಡಿಯಾ ಮಾಧ್ಯಮಗಳು ಹೇಳ್ತಿದ್ವು. ಆಗ ಸಾಹೇಬರು ಮೇಲಿದ್ರು. ಇಳಿದ ತಕ್ಷಣ ಇಂತಹ ಸುದ್ದಿ. ಅಲ್ಲಿಗೆ ಟ್ರಂಪ್ಗೆ ಸ್ಪಷ್ಟವಾಗಿ ಗೊತ್ತಾಯಿತು, ಚೈನಾದವರು ನನ್ನನ್ನು ಇಲ್ಲಿ ಕರೆದಿರೋದು ನನ್ನ ಟರ್ಮ್ಸ್ಗೆ ಅಥವಾ ನನಗೆ ಮರ್ಯಾದೆ ಕೊಡೋದಕ್ಕಲ್ಲ, ನನ್ನ ಮೇಲೆ ಮುಗಿ ಬೀಳೋದಕ್ಕೆ ಅಂತ. ಅದು ಇಳಿದ ತಕ್ಷಣವೇ ಗೊತ್ತಾಯಿತು. ಫ್ಲೈಟ್ ಇಳಿದು ಬಂದ ಮೇಲೆ ಚೈನೀಸ್ ಅಧಿಕಾರಿಗಳಿದ್ರೆ ಹೊರತು ಚೈನಾದ ಪ್ರೆಸಿಡೆಂಟ್ ಇರಲಿಲ್ಲ. ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಸ್ವಾಗತ ಕೋರ್ಲಿಕ್ಕೆ ಚೈನಾದ ಪ್ರೆಸಿಡೆಂಟ್ ಝಿ ಜಿನ್ಪಿಂಗ್ ಇರಲಿಲ್ಲ. ಬೇರೆ ಅಧಿಕಾರಿಗಳಿದ್ರು, ಅವರು ಕರ್ಕೊಂಡು ಬಂದರು. ಹಾಗಿನ್ನೂ ಖಾತ್ರಿ ಆಯಿತು ಟ್ರಂಪ್ಗೆ, ಓಹೋ ಇದು ನಾವು ಅನ್ಕೊಂಡಂಗಲ್ಲ ಅಂತ. ಮೀಟಿಂಗ್ಗಳಿಗೆ ಕೂತರು. ಮೀಟಿಂಗ್ಗಳು ಕೂತಾಗ ಮುಖ್ಯವಾಗಿ ಬಂದಂತಹ ವಿಚಾರಗಳು ಟ್ರೇಡ್. ಟ್ರಂಪ್ ಇದ್ದ ಮೇಲೆ ಟ್ರೇಡ್ ಇರಬೇಕು. ಜೊತೆಯಲ್ಲಿ ಎಲಾನ್ ಮಸ್ಕು, ಆಪಲ್, ಟಿಮ್ ಕುಕ್ ಇವನ್ನೆಲ್ಲ ಕರ್ಕೊಂಡು ಹೋಗಿದ್ರಲ್ಲ, ಜೊತೆಯಲ್ಲಿ ಅಗ್ರಿಮೆಂಟ್ಗಳು ಆಗ್ತವೆ ದೊಡ್ಡ ದೊಡ್ಡದಾಗಿ ಅಂತ. ಹೇಗೆ ನರೇಂದ್ರ ಮೋದಿ ಅಂಬಾನಿ ಅದಾನಿ ಪರವಾಗಿ ಹೋಗಿ ಫಾರಿನ್ಗಳಲ್ಲಿ ಏನೋ ಕಿಚ್ಚಿ ಅಂತ ನಕ್ಕು ಏನೋ ಮಾಡಿ ಅವ್ರಿಗೊಂದು ಕಾಂಟ್ರಾಕ್ಟ್ಗಳು ಕೊಡಿಸ್ಕೊಂಡು ಬರ್ತಾರಲ್ಲ, ಅದೇ ರೀತಿ ಅಮೇರಿಕದ ಪ್ರೆಸಿಡೆಂಟ್ ಬರುವಾಗಲೂ ಸಾಕಷ್ಟು ಉದ್ಯಮಪತಿಗಳು ಬರ್ತಾರೆ. ಅದರಲ್ಲಿ ಮುಖ್ಯವಾಗಿ ಬಂದದ್ದು ಎಲಾನ್ ಮಸ್ಕು ಮತ್ತು ಆ್ಯಪಲ್ ಕುಕ್ಕು. ಏನೂ ಸಿಗಲಿಲ್ಲ ಅವ್ರಿಗೆ ಅನ್ಕೊಂಡಂಥದ್ದು, ಏನೂ ಸಿಗಲಿಲ್ಲ. ಚೈನಾ ಎಂತಹ ನಾಜೂಕಾಗಿ ಎಲ್ಲರನ್ನೂ ಬಗ್ಗು ಬಡಿಯುತ್ತೆ ಅನ್ನೋದು ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದರ ಅಗ್ರೆಸಿವ್ನೆಸ್ ಏನು ಅನ್ನೋದು. ಏನು ಮಾಡ್ತು, ಅಲ್ಲಿ ಕೆಲವು ಅಗ್ರಿಮೆಂಟ್ಗಳಾಯಿತು. ಆ ಅಗ್ರಿಮೆಂಟಲ್ಲಿ ಅಮೆರಿಕಾಗೆ ಆದಂತಹ ಲಾಭ ಏನು? ನಾನು ತೈವಾನ್ ಬಗ್ಗೆ ಹೇಳ್ತಿದ್ದೆ. ಮೊದಲನೇದು ತೈವಾನ್ ಅಂತ. ತೈವಾನ್ ವಿಚಾರವಾಗಿ ಅಮೆರಿಕ ಓಪನ್ ಆಗಿ ಒಪ್ಕೊಳ್ಬೇಕಾಯಿತು. ಸರಿ, ನಾವು ತೈವಾನ್ಗೆ ಶಸ್ತ್ರಾಸ್ತ್ರಗಳನ್ನು, ಏರ್ಕ್ರಾಫ್ಟ್ಗಳನ್ನು ಕೊಡೋದಿಲ್ಲ. ಎಂತಹ ದೊಡ್ಡ ಪೆಟ್ಟು ಅಮೆರಿಕಾಗೆ, ಡೊನಾಲ್ಡ್ ಟ್ರಂಪ್ಗೆ. ಅಲ್ಲಿಂದ ಆದ ನಂತರ ಅಮೆರಿಕಾಗೆ ದೊಡ್ಡ ಮಟ್ಟದಲ್ಲಿ ರಿಕ್ವೈರ್ಮೆಂಟ್ ಇರೋದು, ಅವರಿಗೆ ಬೇಕಾಗಿರೋದು, ಅವಶ್ಯಕತೆ ಇರೋದು ಮುಖ್ಯವಾಗಿ ರೇರ್ ಅರ್ತ್ ಮಿನರಲ್ಸ್. ತುಂಬ ರೇರ್ ಆಗಿರುವಂತಹ ಒಂದಷ್ಟು ಖನಿಜಗಳು. ಅವು ಚಿಪ್ ಮೇಕಿಂಗು ಅಥವಾ IT ಇಂಡಸ್ಟ್ರಿ ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಬೇಕಾಗುತ್ತದು. ಅದು ಇರೋದು ಚೈನಾದಲ್ಲೇ ಅತಿ ದೊಡ್ಡ ಸಂಗ್ರಹ ಇರೋದು. ಅದು ಬೇಕು ಅಂತ ಅಮೆರಿಕ ಕಡೆಯಿಂದ ದೊಡ್ಡ ಮಟ್ಟದ ಬೇಡಿಕೆ ಬಂತು. ಒಂದು ಅಗ್ರಿಮೆಂಟು ಮಾಡಿಕೊಂಡ್ರು ಚೈನಾ ಜೊತೆ. ಬಟ್ ಅದಕ್ಕೆ ಬದಲಾಗಿ ಚೈನಾ ಕೇಳಿದ್ದೇನು ಗೊತ್ತಾ? ನಮ್ಮ ಎಕ್ಸ್ಪೋರ್ಟ್ಗಳಿದಾವಲ್ಲ, ನೀವೊಂದಷ್ಟು ಎಕ್ಸ್ಟ್ರಾ ಟ್ಯಾರಿಫು, ಎಕ್ಸ್ಟ್ರಾ ಟ್ಯಾಕ್ಸು, ಎಕ್ಸ್ಟ್ರಾ ರೂಲ್ಸು ಏನೇನೋ ಹಾಕಿದಾರಲ್ಲ, ಅದನ್ನು ಸಡಿಲಗೊಳಿಸಬೇಕು. ಆಗಲೇ ನಾವು ರೇರ್ ಅರ್ತ್ ಮಿನರಲ್ಸ್ ಕೊಡ್ತೀವಿ. ಅದಕ್ಕೆ ಒಪ್ಪಂಗಿದ್ರೆ ಅಗ್ರಿಮೆಂಟ್ ಅಂತ ಒಂದು ಅಗ್ರಿಮೆಂಟ್ ಹಾಕ್ಕೊಂಡ್ರು. ಅಮೆರಿಕ ಒಪ್ಕೊಂಡಿದೆ. ಏನು ಟ್ಯಾರಿಫ್ಗಳು, ಟ್ಯಾಕ್ಸ್ಗಳು ಅವುಗಳನ್ನೆಲ್ಲ ನಾವು ಈಸ್ ಮಾಡ್ತೀವಿ, ಕಡಿಮೆ ಮಾಡ್ತೀವಿ ಅಂತ. ಅದು ಒಂದಾದರೆ, ಇನ್ನೊಂದು ಅಮೆರಿಕಾಗೆ ದೊಡ್ಡ ಇದ್ದಿದ್ದು ಒಂದು ಆಶ್ವಾಸನೆ ಅಥವಾ ಬಯಕೆ ಏನು ಅಂದರೆ, ಅಮೆರಿಕದಲ್ಲಿರುವಂತಹ ಸೋಯಾಬೀನನ್ನು ಚೈನಾಗೆ ಎಕ್ಸ್ಪೋರ್ಟ್ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಅಂತ ಬಹಳ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದೆ ಅದು. ಯಾಕಂದರೆ ಸೋಯಾಬೀನ್ನ ಅಲ್ಲಿ ಅಮೆರಿಕದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ಚೈನಾದಲ್ಲಿರುವಂತಹ ಪಾಪ್ಯುಲೇಷನ್ಗೆ ಮತ್ತು ಅವರು ಸಿಕ್ಕಾಪಟ್ಟೆ ತಿಂತಾರೆ ಸೋಯಾನ, ಹಾಗಾಗಿ ಅಲ್ಲಿಗೆ ತಲುಪಿಸ್ಬೇಕು. ಬಟ್ ಚೈನಾದವರು ಸಿಕ್ಕಾಪಟ್ಟೆ ಟ್ಯಾರಿಫ್ ಹಾಕಿಟ್ಟಿದ್ದಾರೆ. ಅದರ ಬಗ್ಗೆ ಒಂದು ಅಗ್ರಿಮೆಂಟ್ ಹಾಕ್ಕೊಂಡ್ರು. ಅದು ಸಹ ನಮ್ಮ ವಸ್ತುಗಳನ್ನು ನೀವು ಅದೇ ಮಟ್ಟದಲ್ಲಿ ಖರೀದಿ ಮಾಡಬೇಕು ಅಂತ ಚೈನಾ ಹೇಳಿದ ಮೇಲೆ, ಅದಕ್ಕೆ ಒಪ್ಪಿಕೊಂಡ ಮೇಲೆ ಒಂದು ಅಗ್ರಿಮೆಂಟ್ ಆಯಿತು. ಆ ಅಗ್ರಿಮೆಂಟ್ನಲ್ಲಿ ಸೋಯಾಬೀನು, ಅಮೇರಿಕದ ತೈಲ ಮತ್ತು ಬೋಯಿಂಗ್ ಏರ್ಕ್ರಾಫ್ಟ್ಗಳನ್ನು ಚೈನಾ ಖರೀದಿ ಮಾಡ್ತೀವಿ ಒಂದು ಮಟ್ಟಕ್ಕೆ ಅಂತ ಒಪ್ಕೊಂಡು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಇಡೀ ಜಗತ್ತು ನೋಡ್ತಾ ಇದ್ದಂತಹದ್ದು ಇರಾನ್ ವಿಚಾರವಾಗಿ ಏನು ಚರ್ಚೆ ಆಗುತ್ತೆ, ಏನು ನಿರ್ಧಾರ ಆಗುತ್ತೆ ಅಂತ. ಸೊ ಅದು ಸಹ ಚರ್ಚೆಗೆ ಬಂತು. ಚರ್ಚೆಗೆ ಬಂದಾಗ ಚೈನಾ ಒಂದು ಸ್ಟೇಟ್ಮೆಂಟನ್ನು ಕೊಡ್ತು. ಚೈನೀಸ್ ಪ್ರೆಸಿಡೆಂಟ್ ಸ್ಟೇಟ್ಮೆಂಟ್ ಕೊಟ್ಟರು. ಹೊರ್ಮುಸ್ನಲ್ಲಿ ಏನು ಸಂಚಾರ ಇದೆ ಅದು ಸರಾಗವಾಗಿ ಆಗಬೇಕು, ಜಗತ್ತಿನ ಯಾವ ದೇಶಕ್ಕೂ ಸಹ ಸಮಸ್ಯೆ ಆಗಬಾರ್ದು, ಓಪನ್ ಆಗಬೇಕು ಹೊರ್ಮುಸ್ ಸ್ಟ್ರೈಟ್ ಅಂದರು. ಅಮೆರಿಕ ಮಾಧ್ಯಮಗಳು, ಜಾಲ್ರಾ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು, ಅಮೆರಿಕದ ಗೋಧಿ ಮಾಧ್ಯಮಗಳು, ಇದು ಅಮೆರಿಕದ ಜಯ, ಇರಾನ್ನ ಬೈತಿರೋದು ಝಿ ಜಿನ್ಪಿಂಗ್ ಅಂತ ಕತೆ ಹೇಳಿದ್ರು. ಬಟ್ ಅದನ್ನು ಚೈನೀಸ್ ಮಾಧ್ಯಮಗಳು ಬೇರೆ ರೀತಿ ವಿವರಿಸಿದ್ವು. ನಾವು ಇರಾನ್ ಅಂತ ಹೇಳಿಲ್ಲ, ಹೊರ್ಮುಸ್ ಸ್ಟ್ರೈಟು ಓಪನ್ ಆಗಬೇಕು ಅಂತ ಹೇಳಿದ್ವಿ, ಅರ್ಥ ಮಾಡ್ಕೊಳ್ಳಿ ಅಂದರು. ಮುಂದಕ್ಕೇನು ಹೇಳಲಿಲ್ಲ. ಅರ್ಥ ಮಾಡ್ಕೊಳ್ಳೋದು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಅಮೇರಿಕಾದವರು ಬ್ಲಾಕೇಡ್ ಮಾಡಿಟ್ಟಿದ್ದಾರೆ, ಇರಾನ್ ಅವರು ಬ್ಲಾಕೇಡ್ ಮಾಡಿಟ್ಟಿದ್ದಾರೆ, ಇಬ್ಬರು ಹಿಂದಕ್ಕೆ ಸರಿಬೇಕು ಅನ್ನೋದು ಚೈನಾದ ನಿಲುವು. ಇಬ್ಬರು ಬಾಯಿ ಮುಚ್ಕೊಂಡು ಸೈಡ್ಗೆ ಹೋಗಿ ಜನ ಆರಾಮಾಗಿ ಓಡಾಡ್ಕೊಂಡಿರಲಿ,
ಬ್ಲಾಕೇಡನ್ನು ತೆಗೀರಿ ಇಬ್ಬರು, ಆ ರೀತಿಯಾದಂಥ ಒಂದು ಲೆಕ್ಕಾಚಾರದಲ್ಲಿ ಚೈನಾ ಹೇಳಿರೋದು. ನೇರವಾಗಿ ಇರಾನನ್ನು ದೂಷಣೆ ಮಾಡಿಲ್ಲ. ಅದು ಅಮೇರಿಕಾದೂ ಸಹ ಯುದ್ಧ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಅದನ್ನು ಹೇಳಿರೋದು ಅಂತ ಚೈನೀಸ್ ಮಾಧ್ಯಮಗಳು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾವೆ. ಸೊ ಅಲ್ಲಿಗೆ ತೈವಾನಿಂದ ಹಿಡಿದು ಹೊರ್ಮುಸ್ವರೆಗೆ ದೊಡ್ಡ ಮಟ್ಟದ ಸೋಲು. ತೈವಾನ್ ವಿಚಾರದಲ್ಲಂತೂ ಶರಣಾಗೋಯ್ತು ಅಮೇರಿಕ. ಬೇರೆ ವಿಚಾರಗಳಲ್ಲಿ ಕೊಡುಕೊಳ್ಳುವಿಕೆಯ ಅಗ್ರಿಮೆಂಟ್ಗಳಾಗಿದ್ದಾವೆ. ಅದು ಅಮೇರಿಕಾದಲ್ಲಿ ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಗಿದೆ. ಈಗ ಟ್ರಂಪ್ ವಾಪಸ್ ಹೋದ ತಕ್ಷಣನೇ ಪ್ರಶ್ನೆಗಳ ಸುರಿಮಳೆ. ಚೈನಾಗೆ ಹೋಗಿ ಇರಾನ್ ವಿಚಾರದಲ್ಲಿ ನೀವು ಏನು ಸಾಧಿಸ್ಕೊಂಡು ಬಂದ್ರಿ ಅಂತ ಅಲ್ಲಿ ಉತ್ತರ ಕೊಡಲೇಬೇಕು. ಕೊಡದೆ ಹೋದರೆ ದೊಡ್ಡ ಸಮಸ್ಯೆ ಆಗುತ್ತೆ. ಯಾಕೆ ಅಂದರೆ ನವೆಂಬರ್ ತಿಂಗಳಲ್ಲಿ ಅಮೇರಿಕಾದಲ್ಲಿ ಮಧ್ಯಂತರ ಚುನಾವಣೆಗಳಿದ್ದಾವೆ. ಮಧ್ಯಂತರ ಚುನಾವಣೆಗಳಲ್ಲಿ ದೊಡ್ಡ ಮಟ್ಟದ ಪೆಟ್ಟು ಬೀಳೋ ಸಾಧ್ಯತೆ ಇದೆ. ಆಲ್ರೆಡಿ ಸಿಟ್ಟಾಗಿದ್ದಾರೆ ಜನ. ಯಾಕೆಂದರೆ ಇರಾನ್ ಮೇಲೆ ದಾಳಿ ಮಾಡಿದ್ದು ಯಾಕೆ, ನಮಗೂ ಇರಾನ್ಗೂ ಏನು ಸಂಬಂಧ, ಏನಿಲ್ಲ ಅಂತ ಆ ರೀತಿನೇ ಆಗೋಯ್ತು ಕೊನೆಗೆ. ಏನು ಸಂಬಂಧ ಅನ್ನೋ ರೀತಿ. ಸೊ ಅಲ್ಲಿಗೆ ಈಗ ಟ್ರಂಪ್ಗೆ ಬೇರೆ ಏನಾದರೂ ಮಾಡಬೇಕು. ಏನು ಮಾಡಬೇಕು? ಸರ್ವಾಧಿಕಾರಿಗಳ ಮನಸ್ಥಿತಿ ಯಾವಾಗಲೂ ಏನಿರುತ್ತೆ, ದೇಶವನ್ನು ಮುಂದಿಟ್ಟು ಒಂದು ದಾಳಿ ಮಾಡಿಬಿಡೋದು. ಒಂದು ದಾಳಿ ಮುಲಾಜಿಲ್ಲ. ಇರಾನ್ ಮೇಲೆ ಇನ್ನೊಂದು ದಾಳಿ ನಡೆಸೋಣ, ಇನ್ನೊಂದು ಸುತ್ತು. ಏನು ಎಪಿಕ್ ಫ್ಯೂರಿ ಅಂತ ಆರಂಭಿಸಿದ್ವಿ ನಾವು, 40 ದಿನ ಏನು ಯುದ್ಧ ನಡೆದಿತ್ತು, ಆ ನಂತರ ಈಗ ಯುದ್ಧ ವಿರಾಮದಲ್ಲಿದ್ದೀವಿ, ಅದನ್ನು ಮರು ಪ್ರಾರಂಭ ಮಾಡೋದು. ಅದಕ್ಕೆ ಎಪಿಕ್ ಫ್ಯೂರಿ 2.0 ಅಂತ ಹೆಸರು ಕೊಡೋದು ಅಂತ ನಿರ್ಧಾರ ಆಗಿದೆಯಂತೆ ಅಮೆರಿಕದಲ್ಲಿ. ಸೊ ಇನ್ನೊಂದು ವಾರದಲ್ಲಿ ಮತ್ತೆ ಇರಾನ್ ಮೇಲೆ ದಾಳಿ ನಡೆಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಈ ಬಾರಿ ಇರಾನ್ನ ಪವರ್ ಪ್ಲಾಂಟ್ಗಳು, ಬ್ರಿಡ್ಜ್ಗಳು ಇವುಗಳನ್ನು ಟಾರ್ಗೆಟ್ ಮಾಡಬೇಕು, ಅದರ ಆರ್ಥಿಕತೆಯನ್ನು ಕುಸಿದು ಹೋಗುವಂತೆ ಮಾಡಬೇಕು ಅನ್ನೋದು ಅಮೆರಿಕದ ನಿಲುವು ಮತ್ತು ಡೊನಾಲ್ಡ್ ಟ್ರಂಪ್ ಲೆಕ್ಕಾಚಾರ. ಇದನ್ನು ಆಲ್ರೆಡಿ ಅರ್ಥ ಮಾಡ್ಕೊಂಡಿರುವಂಥ ಇರಾನ್ ಅದು ಸಹ ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ಸಿದ್ಧವಾಗಿದ್ದೀವಿ, ನಮ್ಮ ಬ್ರಿಡ್ಜ್ಗಳನ್ನು, ನಮ್ಮ ಪವರ್ ಪ್ಲಾಂಟ್ಗಳನ್ನು ಮುಟ್ಟಿದ್ರೆ ಅರಬ್ ರಾಷ್ಟ್ರಗಳಲ್ಲಿರುವಂತಹ ನಿಮ್ಮ ಯಾವುದೇ ಅಸೆಟ್ ಆಗಿರಲಿ, ಅದು ಸೈನಿಕರ ಸ್ವತ್ತುಗಳೇ ಆಗಿರಲಿ, ಏರ್ ಬೇಸ್ ಆಗಿರಲಿ, ಮಿಲಿಟರಿ ಬೇಸ್ ಆಗಿರಲಿ, ಅಥವಾ ಕಂಪನಿಗಳೇ ಆಗಿರಲಿ, ಅದು ಅಮೇರಿಕದು ಅಂದರೆ ನಾವು ಹೊಡಿತೀವಿ. ಅಮೇರಿಕದು ಏನಿದೆಯೋ ಅರಬ್ ರಾಷ್ಟ್ರಗಳಲ್ಲಿ ಎಲ್ಲದರ ಮೇಲೆ ಟಾರ್ಗೆಟ್ ಮಾಡ್ತೀವಿ. ನೀವು ನಮ್ಮ ಪವರ್ ಪ್ಲಾಂಟ್ಗಳನ್ನು ಮತ್ತು ಬ್ರಿಡ್ಜ್ಗಳನ್ನು ಮುಟ್ಟಿ ನೋಡಿ ಅಂತ ಇರಾನ್ ಸಹ ಎಚ್ಚರಿಕೆಯನ್ನು ಕೊಟ್ಟಿದೆ. ಸೊ ಹೇಗೂ ಈಗ ಇವ್ರದ್ದು ಒಂದು ಒಪ್ಪಂದ ಆಗ್ತಾನೆ ಇಲ್ಲ. ಅಮೇರಿಕಾದಲ್ಲಿ ಜನರನ್ನು ದಾರಿ ತಪ್ಪಿಸೋದಕ್ಕೆ ಅಥವಾ ಅವರ ಗಮನ ಬೇರೆ ಸೆಳೆಯೋದಕ್ಕೆ ಯುದ್ಧ ಒಂದೇ ಮಾರ್ಗ ಅಂತ ಟ್ರಂಪ್ಗೆ ಅನಿಸಿದೆ. ಯಾಕಂದರೆ ಚೈನಾದ ಭೇಟಿ ಫಲಪ್ರದವಾಗಿಲ್ಲ. ಸೊ ಮತ್ತೆ ಯುದ್ಧ ಆರಂಭ ಆಗೋ ಎಲ್ಲ ಸಾಧ್ಯತೆಗಳು ಇದೆ. ಈ ಬಾರಿ ಯುದ್ಧ ಇನ್ನಷ್ಟು ಭೀಕರವಾಗಿ ಆಗೋದೇ ಆದರೆ ಇಡೀ ಜಗತ್ತು ಅನುಭವಿಸ್ಬೇಕಾಗತ್ತೆ. ನಾವೀಗ ಆಲ್ರೆಡಿ ಅನುಭವಿಸ್ತಾ ಇದ್ದೀವಿ ಅಷ್ಟೇ. ಸೊ ವಿ ವಿಲ್ ವೇಟ್ ಆ್ಯಂಡ್ ವಾಚ್. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.